ಪೆಟ್ರೋಲ್ ಬಂಕ್ನಲ್ಲಿ ಮೋಸ ನಡೆಯುತ್ತಿದೆ ಎಂಬ ಗ್ರಾಹಕರ ಆರೋಪವನ್ನು ಎಂಎಂಟಿವಿ ವಾಹಿನಿ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಬಂಕ್ಗೆ ಭೇಟಿ ನೀಡಿ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದ ಸಮೀಪವಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕುವುದರಲ್ಲಿ ಸಿಬ್ಬಂದಿ ಮೋಸ ಮಾಡಿದ್ದಾರೆ ಎಂದು ಕೆಲ ವಾಹನ ಸವಾರರು ಆರೋಪ ಮಾಡಿದ್ದರು. ಈ ಕುರಿತು ನಮ್ಮ ಎಂಎಂಟಿವಿ ವಾಹಿನಿಯಲ್ಲಿ ವರದಿ ಮಾಡಿದ ಬೆನ್ನಲ್ಲೇ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಸಹಾಯಕ ನಿಯಂತ್ರಕರಾದ ಬೀನಾ ಎನ್ ರವರು ಪೆಟ್ರೋಲ್ ಬಂಕ್ಗೆ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿ ಪಡೆದು ಅಲ್ಲಿಯೇ ಪೆಟ್ರೋಲ್ ಹಾಕುವ ಪಂಪುಗಳನ್ನು ಪರಿಶೀಲನೆ ಮಾಡಿದರು. ನಂತರ ಪೆಟ್ರೋಲ್ ಬಂಕ್ನಲ್ಲಿರುವ ಸಿಸ್ಟಂನ ಸಂಪುಟ ಮಾಹಿತಿ ಪಡೆದ ನಂತರ ಮಾತನಾಡಿದ ಅವರು, ಪೆಟ್ರೋಲ್ ಬಂಕಿನಲ್ಲಿ ಅಳತೆ ಮಾಡುವ ವಿಚಾರದಲ್ಲಿ ಯಾವುದೇ ಮೋಸ ಕಂಡುಬಂದಿಲ್ಲ. ಬಂಕ್ನ ಕಂಪ್ಯೂಟರ್ನಲ್ಲಿ ಸೆರೆ ಆಗಿರುವ ದೃಶ್ಯಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ವಿವರಿಸಿದರು. ಯಾವುದೇ ಕಾರಣಕ್ಕೂ ಗನ್ ವರ್ಕ್ ಆಗಲ್ಲ. ಆಮೇಲೆ ಕಂಟಿನ್ಯೂ ಮಾಡಬೇಕಂದ್ರೆ ನೋಡ್ಕೊಳ್ಳಿ. ಗನ್ ಇಟ್ಬಿಡ್ತಾರ, ಗನ್ ಇಟ್ಟಿದ್ದು ಝೀರೋ ಆಗ್ತದೆ. ನಾನು ತೂಕ ಅಳತೆ ಡಿಪಾರ್ಟ್ಮೆಂಟಿಂದ AC ಬೀನಾ ಮಾತಾಡ್ತಾ ಇರೋದು. ಈ ಚಿನ್ಮಯಿ ಪೆಟ್ರೋಲ್ ಬಂಕ್ನಲ್ಲಿ ತೂಕದಲ್ಲಿ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟು ಇಲಾಖೆ ಗಮನಕ್ಕೆ ಬಂದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ದಿನ ಇಲ್ಲಿ ಭೇಟಿ ನೀಡಿ ಎಲ್ಲ ಪಂಪ್ ಎಲ್ಲ ಪರಿಶೀಲನೆ ಮಾಡಿದಾಗ ಮೆಜರ್ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ, ಅಳತೆ ಎಲ್ಲ ಕರೆಕ್ಟಾಗಿರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಮೋಸ ಕಂಡು ಬಂದಿರೋದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರದ್ದು ಔಟ್ಲೆಟಲ್ಲಿರೋ ಆಟೋಮೇಷನ್ ಮಿಷನಲ್ಲಿ ಚೆಕ್ ಮಾಡಿದಾಗೂ ಆ ರೀತಿ ಯಾವುದೇ ಕಂಡು ಬಂದಿರಲ್ಲ ಲೋಪ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಮೋಸ ಬಂದಿರೋದಿಲ್ಲ. ಒಟ್ಟಿನಲ್ಲಿ ಗ್ರಾಹಕರೊಬ್ಬರು ಮಾಡಿದ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸಾಬೀತಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.